ಒಂದು ದಿನ ಒಂದು ಕಾಗೆ ಗಿಡದ ಕೊಂಬೆಯ ಮೇಲೆ ಕುಳಿತು ತುಂಬಾ ದುಃಖ ಹಾಗೂ ಬೇಸರದಿಂದ ಅಳುತ್ತಿತ್ತು. ಹೀಗೆ ತುಂಬಾ ದುಃಖದಿಂದ ಅಳುತ್ತಿರುವಾಗ ಆ ಮರದ ಕೆಳಗಡೆಯೇ ಕುಳಿತು ಧ್ಯಾನ ಮಾಡುತ್ತಿರುವ ಸನ್ಯಾಸಿಯ ಮೇಲೆ ಕಾಗೆಯ ಕಣ್ಣೀರ ಹನಿಗಳು ಬಿದ್ದಿತು. ಇದನ್ನು ಗಮನಿಸಿದ ಸನ್ಯಾಸಿ ತಲೆ ಎತ್ತಿ ನೋಡಿದಾಗ ಕಾಗೆಯನ್ನು ಅಳುತ್ತಿದ್ದದ್ದನ್ನು ಕಂಡು, ಏನಾಯಿತು ಸ್ನೇಹಿತನೇ, ಏಕೆ ಅಳುತ್ತಿರುವೆ ಎಂದು ಕೇಳಿದನು. ಅದಕ್ಕೆ ಕಾಗೆ ಉತ್ತರಿಸಿತು, ಓ ಜ್ಞಾನಿ, ನನಗೆ ನನ್ನ ಜೀವನ ಬಹಳ ದುಃಖ ಎಂದು ಅನಿಸುತ್ತಿದೆ. ಯಾರೂ ನನ್ನನ್ನು ಇಷ್ಟಪಡುವುದಿಲ್ಲ. ಎಲ್ಲರೂ ನನ್ನನ್ನು ಅಸಹ್ಯದಿಂದ ಓಡಿಸುತ್ತಾರೆ. ನನ್ನನ್ನು ಅಪಶಕುನ ಎಂದು ಪರಿಗಣಿಸುತ್ತಾರೆ. ನನಗೆ ತಿನ್ನಲು ಏನೂ ಕೊಡುವುದಿಲ್ಲ. ಎಲ್ಲರೂ ನನ್ನನ್ನು ದ್ವೇಷಿಸುತ್ತಾರೆ. ಇಂತಹ ಜೀವನಕ್ಕಿಂತ ಸಾಯುವುದು ಉತ್ತಮ ಎಂದು ದುಃಖದಿಂದ ಹೇಳಿಕೊಂಡಿತು. ಕಾಗೆಯ ಮಾತುಗಳನ್ನು ಕೇಳಿದ ಸನ್ಯಾಸಿ ಹೃದಯ ಕರಗಿತು. ಹಾಗೆ ಸನ್ಯಾಸಿಯು ಹೇಳಿದ, ಓ ಸ್ನೇಹಿತನೇ, ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಅದನ್ನು ನಾವು ಸಂತೋಷವಾಗಿ ಸ್ವೀಕರಿಸಬೇಕು. ನಮ್ಮಲ್ಲಿರುವುದನ್ನು ನಾವು ಸಂತೋಷದಿಂದ ಸ್ವೀಕರಿಸಿದಾಗ ಮಾತ್ರ ಜೀವನವು ಶಾಂತಿಯುತ ಹಾಗೂ ಸಂತೋಷವಾಗಿರಲು ಸಾಧ್ಯವಾಗುವುದು. ಆದರೆ ಸನ್ಯಾಸಿಯ ಈ ಮಾತನ್ನು ಕೇಳಿದರೂ ಕಾಗೆಗೆ ಸಮಾಧಾನವಾಗಲಿಲ್ಲ. ಅದು ಹಾಗೆಯೇ ಅಳುವುದನ್ನು ಮುಂದುವರಿಸಿತು. ತದನಂತರ ಸನ್ಯಾಸಿ ಹೇಳಿದ, ಓ ಸ್ನೇಹಿತನೇ, ಬೇಸರವಾಗಬೇಡ. ಹೇಳು, ನಿನಗೆ ಏನಾಗಬೇಕೆಂದು ಆಸೆ? ನಾನು ನನ್ನಲ್ಲಿರುವಂತಹ ಮಂತ್ರಶಕ್ತಿಯ ಮೂಲಕ ನಿನಗೆ ಆ ರೂಪವನ್ನು ಕೊಡುತ್ತೇನೆ. ಇದನ್ನು ಕೇಳಿದ ಕಾಗೆ ಸಂತೋಷಗೊಂಡಿತು. ಹಾಗೆ ಹೇಳಿತು, ಓ ಜ್ಞಾನಿ, ದಯವಿಟ್ಟು ನನಗೆ ಒಂದು ಹಂಸದ ರೂಪವನ್ನು ಕೊಡು ಎಂದು ಕೇಳಿಕೊಂಡಿತು. ಆಗ ಸನ್ಯಾಸಿ ಹೇಳಿದನು, ಸರಿ, ಅದರ ಮೊದಲು ನೀನು ಹಂಸವನ್ನು ಭೇಟಿಯಾಗಿ ಅದು ತನ್ನ ಜೀವನದಲ್ಲಿ ಸಂತೋಷವಾಗಿದೆಯಾ ಎಂದು ತಿಳಿದುಕೊಂಡು ಬಂದು ಹೇಳು ಎಂದು ಹೇಳಿದನು. ಸನ್ಯಾಸಿಯ ಈ ಮಾತನ್ನು ಕೇಳಿದ ಕಾಗೆ ಸಂತೋಷದಿಂದ ಹಂಸವನ್ನು ಭೇಟಿಯಾಗಲು ಹಾರಿಹೋಯಿತು. ಒಂದು ಕೆರೆಯ ಬಳಿ ಈಜುತ್ತಿರುವ ಹಂಸವನ್ನು ನೋಡಿ ಕಾಗೆ ಹಂಸವನ್ನು ಭೇಟಿಯಾಗಲು ಹೋಯಿತು. ಹಾಗೆ ಹಂಸದ ಬಳಿ ಬಂದು ಹೇಳಿತು, ಗೆಳೆಯ, ನೀನು ತುಂಬಾ ಸುಂದರವಾಗಿರುವೆ. ಹಾಲಿನಂತೆ ಬಿಳಿಯಾಗಿ ಹೊಳೆಯುತ್ತಿರುವೆ. ಎಲ್ಲರೂ ನಿನ್ನನ್ನು ಇಷ್ಟಪಡುತ್ತಾರೆ. ನೀನು ವಿಶ್ವದ ಅತ್ಯಂತ ಸಂತೋಷದ ಪಕ್ಷಿಯಾಗಿರಬೇಕೆಂದು ನನಗೆ ಅನಿಸುತ್ತದೆ ಎಂದು ಕೇಳಿತು. ಇದನ್ನು ಕೇಳಿದ ಹಂಸ ಬೇಸರದಿಂದ ಉತ್ತರಿಸಿತು, ಇಲ್ಲ ಗೆಳೆಯ, ನನಗೆ ಸಂತೋಷವಿಲ್ಲ. ಜಗತ್ತಿನಲ್ಲಿ ಇಷ್ಟೊಂದು ಬಣ್ಣಗಳಿವೆ, ಆದರೆ ನನಗೆ ಯಾವ ಬಣ್ಣವೂ ಇಲ್ಲ. ಬಿಳಿ ಎನ್ನುವುದು ಒಂದು ಬಣ್ಣವೇ ಅಲ್ಲ. ಹಾಗೆ ನನಗೆ ನನ್ನ ರೂಪದ ಬಗ್ಗೆ ಎಂದೂ ಸಂತೋಷವಿಲ್ಲ ಎಂದು ಹೇಳಿಕೊಂಡಿತು. ಅದಕ್ಕೆ ಪ್ರತಿಯಾಗಿ ಕಾಗೆಯು ಹಂಸಕ್ಕೆ ಪ್ರಶ್ನಿಸಿತು, ಹಾಗಿದ್ದರೆ ನಿನ್ನ ಪ್ರಕಾರ ಯಾರು ತುಂಬಾ ಸಂತೋಷವಾಗಿದ್ದಾರೆ ಎಂದು ಕೇಳಿತು. ಆಗ ಹಂಸ ಪ್ರತಿಯಾಗಿ ಹೇಳಿತು, ನನ್ನ ಪ್ರಕಾರ ವಿಭಿನ್ನ ಹಾಗೂ ಆಕರ್ಷಕವಾದ ಬಣ್ಣಗಳನ್ನು ಹೊಂದಿರುವ ಗಿಳಿ ತುಂಬಾ ಸುಂದರವಾಗಿ ಕಾಣುತ್ತಿರುತ್ತದೆ. ಹಾಗೆ ಜನರು ಅದನ್ನು ತುಂಬಾ ಪ್ರೀತಿಸುತ್ತಾರೆ. ಅದು ತುಂಬಾ ಸಂತೋಷವಾದ ಪಕ್ಷಿ ಎಂದು ನನಗೆನಿಸುತ್ತದೆ ಎಂದು ಹೇಳಿತು. ಇದನ್ನು ಕೇಳಿದ ಕಾಗೆ ಗಿಳಿಯನ್ನು ಭೇಟಿಯಾಗಲು ಹಾರಿಹೋಯಿತು. ಹೀಗೆ ಹಾರಿ ಒಂದು ಮರದಲ್ಲಿ ಕುಳಿತಿರುವ ಗಿಳಿಯ ಹತ್ತಿರ ಬಂದು ಕೇಳುತ್ತದೆ, ಓ ಗಿಳಿಯೇ, ನೀನು ತುಂಬಾ ಬಣ್ಣವಾಗಿ ಸುಂದರವಾಗಿರುವೆ. ವಿಶ್ವದ ಅತ್ಯಂತ ಸಂತೋಷ ಪಕ್ಷಿಯಾಗಿರಬೇಕೆಂದು ನನಗೆ ಅನಿಸುತ್ತದೆ. ಅದಕ್ಕೆ ಪ್ರತಿಯಾಗಿ ಗಿಳಿಯು ಬೇಸರದಿಂದ ಉತ್ತರಿಸಿತು, ಇಲ್ಲ ಗೆಳೆಯ, ನನಗೆ ಸಂತೋಷವಿಲ್ಲ. ನಾನು ಆಕರ್ಷಕನಾಗಿರಬಹುದು, ಆದರೆ ನನಗೆ ಜನರು ಯಾವಾಗಲೂ ಪಂಜರದಲ್ಲಿ ಹಾಕುತ್ತಾರೆ ಎಂದು ನಾನು ಯಾವಾಗಲೂ ಭಯದಲ್ಲಿ ಬದುಕುತ್ತಿರುತ್ತೇನೆ. ಆ ಭಯ ನನ್ನನ್ನು ಎಂದಿಗೂ ಸಂತೋಷವಾಗಿರಲು ಬಿಡುವುದಿಲ್ಲ ಎಂದು ವಿಷಾದದಿಂದ ಹೇಳಿಕೊಂಡಿತು. ನನ್ನ ಪ್ರಕಾರ ನವಿಲು ಅತ್ಯಂತ ಸುಂದರವಾದ ಹಾಗೂ ಆಕರ್ಷಕ ಪಕ್ಷಿ ಎಂದು ಅನಿಸುತ್ತದೆ. ಹಾಗೆ ಅದು ವಿಶ್ವದ ಅತ್ಯಂತ ಸಂತೋಷ ಪಕ್ಷಿ ಎಂದು ನನಗೆ ಅನಿಸುತ್ತದೆ ಎಂದು ಹೇಳಿತು. ಇದನ್ನು ಕೇಳಿದ ಕಾಗೆಯು ನವಿಲನ್ನು ಭೇಟಿಯಾಗಲು ಹಾರಿಹೋಯಿತು. ಹೀಗೆ ನವಿಲನ್ನು ಹುಡುಕುತ್ತಾ ಒಂದು ಮೃಗಾಲಯದ ಒಳಗೆ ಬೋನಿನಲ್ಲಿರುವಂತಹ ನವಿಲನ್ನು ಕಂಡಿತು. ನವಿಲನ್ನು ನೋಡಲು ನೂರಾರು ಜನ ಸೇರಿದ್ದರು. ಎಲ್ಲ ಜನರು ಹೋದ ಮೇಲೆ ಕಾಗೆ ನವಿಲಿನ ಹತ್ತಿರ ಹೋಗಿ ಕೇಳಿತು,
ಪ್ರಿಯ ನವಿಲೆ, ನೀನು ಎಷ್ಟು ಸುಂದರವಾಗಿರುವೆ. ದಿನವೂ ಸಾವಿರಾರು ಜನರು ನಿನ್ನನ್ನು ನೋಡಲು ಬರುತ್ತಾರೆ. ನನ್ನನ್ನು ಕಂಡ ಕೂಡಲೇ ಜನರು ಓಡಿಸುತ್ತಾರೆ. ನಿಜಕ್ಕೂ ನೀನು ಈ ಭೂಮಿಯ ಅತ್ಯಂತ ಸಂತೋಷದ ಪಕ್ಷಿಯಾಗಿರಬೇಕೆಂದು ನನಗೆ ಅನಿಸುತ್ತದೆ ಎಂದು ಹೇಳಿತು. ಆಗ ನವಿಲು ದುಃಖದಿಂದ ಉತ್ತರಿಸಿತು, ನಾನು ಸುಂದರವಾಗಿದ್ದರೂ ನನ್ನ ಸೌಂದರ್ಯದ ಕಾರಣದಿಂದಲೇ ನಾನು ಇಂದು ಪಂಜರದ ಒಳಗೆ ಸಿಕ್ಕಿ ಹಾಕಲ್ಪಟ್ಟಿದ್ದೇನೆ. ಜನರು ನನ್ನ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಕೀಳುವಾಗ ನನಗೆ ತುಂಬಾ ನೋವಾಗುತ್ತದೆ. ಹೀಗೆ ದುಃಖದಿಂದ ಹೇಳಿಕೊಂಡಿತು. ನವಿಲಿನ ಈ ಮಾತನ್ನು ಕೇಳಿದ ಕಾಗೆ ಮತ್ತೆ ಪ್ರಶ್ನಿಸಿತು, ಹಾಗಾದರೆ ನಿನ್ನ ಪ್ರಕಾರ ಯಾರು ಸಂತೋಷದ ಪಕ್ಷಿ ಎಂದು ಅನಿಸುತ್ತದೆ? ಆಗ ನವಿಲು ಹೇಳಿತು, ಈಗ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಕಾಗೆ ಮಾತ್ರ ಯಾರೂ ಬೋನಿನಲ್ಲಿ ಹಾಕುವುದಿಲ್ಲ, ಅದರ ಹಿಂದೆ ಯಾರೂ ಹಿಂಬಾಲಿಸುವುದಿಲ್ಲ. ನೀನು ಸ್ವತಂತ್ರವಾಗಿ ಎಲ್ಲಿ ಬೇಕಾದರೂ ಹೋಗಬಹುದು. ನಾನು ಕಳೆದ ಕೆಲವು ದಿನಗಳಿಂದ ನಿನ್ನಂತೆ ಕಾಗೆಯಾಗಿದ್ದರೆ ನಾನು ಎಲ್ಲೆಡೆ ಸ್ವತಂತ್ರವಾಗಿ ಹಾರಬಹುದಿತ್ತು ಎನ್ನುವ ಆಸೆ ಮಾಡುತ್ತಿದ್ದೇನೆ. ಇದನ್ನು ಕೇಳಿದ ಕಾಗೆ ಮೊದಲ ಬಾರಿಗೆ ತನ್ನ ಬಗ್ಗೆ ತಾನು ಹೆಮ್ಮೆಯಿಂದ ಆನಂದವನ್ನು ಅನುಭವಿಸಿತು. ಈ ಆನಂದದಿಂದ ಕಾಗೆ ಮರಳಿ ಸನ್ಯಾಸಿಯ ಬಳಿ ಹಾರಿಕೊಂಡು ಬಂದು ಹೇಳಿತು, ಓ ಜ್ಞಾನಿಯೇ, ನಾನು ಯಾವುದೇ ಬೇರೆ ರೂಪವನ್ನು ತಾಳುವ ಅಗತ್ಯವಿಲ್ಲ. ನನಗೆ ನನ್ನತನವನ್ನು ಕಂಡುಕೊಂಡಿದ್ದೇನೆ, ಹಾಗೆ ನನಗೆ ಅದರಲ್ಲಿ ಸಂತೋಷವಿದೆ ಎಂದು ತೃಪ್ತಿಯಿಂದ ಹೇಳಿಕೊಂಡಿತು. ಹೀಗೆ ಈ ಕಥೆಯು ನಮಗೆ ಜೀವನದಲ್ಲಿ ತೃಪ್ತಿಯ ಮಹತ್ವವನ್ನು ಹೇಳಿಕೊಡುತ್ತದೆ. ಯಾವಾಗಲೂ ನಾವು ಇತರರೊಂದಿಗೆ ಹೋಲಿಕೆ ಮಾಡುವುದರಿಂದ ನಮ್ಮಲ್ಲಿ ನಾವು ಅತೃಪ್ತಿಯನ್ನು ಮೂಡಿಸಿಕೊಳ್ಳುತ್ತೇವೆ. ಏಕೆಂದರೆ ಪ್ರತಿಯೊಬ್ಬರ ಜೀವನವು ವಿಭಿನ್ನ ರೀತಿಯ ಸವಾಲು ಹಾಗೂ ಅನುಭವಗಳಿಂದ ಕೂಡಿರುತ್ತದೆ. ನಾವು ನಮ್ಮ ಕೈಯಲ್ಲಿರುವುದನ್ನು ಕಂಡುಕೊಳ್ಳದೆ ಇತರರ ಜೀವನದ ಬಗ್ಗೆ ಯೋಚಿಸುತ್ತಾ ನಾವು ನಮ್ಮನ್ನು ನಾವು ದುಃಖಕ್ಕೆ ತೋಡುತ್ತೇವೆ. ನಮ್ಮ ಸ್ವಂತ ಜೀವನದ ಅನುಭವವನ್ನು ಹಾಗೆ ಸಂತೋಷವನ್ನು ನಾವು ಕಳೆದುಕೊಳ್ಳುತ್ತಿರುತ್ತೇವೆ. ಅದಕ್ಕೆ ನಾವು ನಮ್ಮ ಜೀವನ ಹೇಗಿದೆಯೋ ಹಾಗೆ ಒಪ್ಪಿಕೊಂಡಾಗ ಮಾತ್ರ, ಅದರಲ್ಲಿನ ಸಂತೋಷವನ್ನು ಪಡಲು ನಾವು ಕಲಿತಾಗ ಮಾತ್ರ ನಿಜವಾದ ಜೀವನದಲ್ಲಿ ಸಮಾಧಾನ ಹಾಗೂ ಸಂತೋಷವನ್ನು ಅನುಭವಿಸುವುದು ಸಾಧ್ಯವಾಗುತ್ತದೆ.